ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2006ರಲ್ಲಿ ತೆರೆಕಂಡ 8 ಬಿಲೋ ಎಂಬ ಅಡ್ವೆಂಚರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು ಅಂಟಾರ್ಟಿಕಾದ ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ನ ರಿಸರ್ಚ್ ಬೇಸ್ನಲ್ಲಿ. ಆಗ ನಮಗೆ ಅಲ್ಲಿಯ ಗೈಡ್ ಆಗಿ ಕೆಲಸ ಮಾಡುತ್ತಿರುವ ಜೆರಿ ಎನ್ನುವವನು ಪರಿಚಯವಾಗ್ತಾನೆ. ಈ ಜೆರಿ 8 ಬುದ್ಧಿವಂತ ನಾಯಿಗಳನ್ನು ಸಾಕಿರುತ್ತಾನೆ. ಅವುಗಳ ಲೀಡರ್ ಫೀಮೇಲ್ ಡಾಗ್ ಆದ ಮಾಯಾ ಎಂದು. ಈ ಮಾಯಾ ಅತಿ ಬುದ್ಧಿವಂತ ನಾಯಾಗಿದ್ದು ಯೋಚನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ. ಹಾಗೆಯೇ ನಮಗೆ ಅದೇ ಬೇಸ್ನಲ್ಲಿ ಕೆಲಸ ಮಾಡುವವರು ಪರಿಚಯವಾಗ್ತಾರೆ. ಆಗ ಅಲ್ಲಿಗೆ ಬಾಹ್ಯಾಕಾಶದ ವಿಜ್ಞಾನಿ ಪ್ರೊಫೆಸರ್ ಡಾಕ್ಟರ್ ಡೇವಿಸ್ ಎನ್ನುವವನು ಬರುತ್ತಾನೆ. ಆಗ ಆತನಿಂದ ಅವರಿಗೆ ತಿಳಿಯುವುದೇನೆಂದರೆ, ಬುಧ ಗ್ರಹದ ಉಲ್ಕಾಶಿಲೆ ಅಂದರೆ ಅನ್ಯ ಗ್ರಹದ ಕಲ್ಲು ಮೌಂಟ್ ಮೆಲ್ಬೋರ್ನ್ ಎಂಬ ಪರ್ವತದಲ್ಲಿ ಇದೆ ಎಂಬ ಸುಳಿವು ನಮ್ಮ ಟೀಮ್ಗೆ ಸಿಕ್ಕಿದೆ. ಅದಕ್ಕಾಗಿ ನಾನು ಸಾವಿರಾರು ಮೈಲಿಯಿಂದ ಬಂದಿರುವೆ ಎಂದು ಹೇಳ್ತಾನೆ. ಆಗ ಜೆರಿ ಮ್ಯಾಪ್ ತೋರಿಸಿ, ಮೌಂಟ್ ಮೆಲ್ಬೋರ್ನ್ ಈ ಜಾಗದಿಂದ ತುಂಬಾ ದೂರವಿದೆ. ಇದು ಜನವರಿಯ ಎಂಡ್ ಆಗಿರುವುದರಿಂದ ಹಿಮ ಗಟ್ಟಿಯಾಗಿರುವುದಿಲ್ಲ. ಹಾಗಾಗಿ ಅಲ್ಲಿಗೆ ಸ್ನೋ ಟ್ರಕ್ಗಳಲ್ಲಿಯೂ ಹೋಗಲು ಆಗುವುದಿಲ್ಲ. ಈಗ ಅಲ್ಲಿಗೆ ಹೋಗಲು ಇರುವ ಮಾರ್ಗ ನಾಯಿಗಳು. ಇವುಗಳಿಂದಲೇ ನಾವಲ್ಲಿಗೆ ಹೋಗಬೇಕೆಂದು ತಯಾರಾಗ್ತಾರೆ. ಮರುದಿನ ಜೆರಿ ಸ್ಲೇಡ್ಗೆ ಅವನ ಲಗೇಜ್ಗಳನ್ನೆಲ್ಲ ಪ್ಯಾಕ್ ಮಾಡಿ ನಾಯಿಗಳ ಲೀಡ್ ಆಗಿ ಮಾಯಾ ಮತ್ತು ಜಾಕ್ ನಾಯಿಯನ್ನು ನಿಲ್ಲಿಸುತ್ತಾನೆ. ಈ ಜಾಕ್ಗೆ 10 ವರ್ಷ ವಯಸ್ಸಾಗಿರುವುದರಿಂದ ಇದು ಜಾಕ್ನ ಕೊನೆಯ ರೈಡ್ ಆಗಿರುತ್ತದೆ. ಈ ರೈಡ್ ಆದ ನಂತರ ಜಾಕ್ ನಿವೃತ್ತಿ ಹೊಂದುತ್ತಾನೆ. ಆಗ ಬಂದ ಡೇವಿಸ್ಗೆ ಜೆರಿ ತನ್ನ ಪ್ರೀತಿಯ ನಾಯಿಗಳನ್ನು ಪರಿಚಯ ಮಾಡಿಸಿ ಮೌಂಟ್ ಮೆಲ್ಬೋರ್ನ್ನ ಕಡೆಗೆ ಸಾಗುತ್ತಾರೆ. ಹೀಗೆ ಹಿಮದ ಮಧ್ಯೆ ತುಂಬಾ ದೂರ ಸಾಗಿ ಹಿಮವಾಗಿರುವ ನದಿಯ ಬಳಿ ಬರ್ತಾರೆ. ಆಗ ಜೆರಿ ಹಿಮ ಗಟ್ಟಿಯಾಗಿದೆಯೋ ಇಲ್ಲವೋ ಎಂದು ಚೆಕ್ ಮಾಡುವಾಗ ಲಗೇಜ್ನ ಅತಿಯಾದ ವೆಯ್ಟ್ನಿಂದ ಡಾಕ್ಟರ್ ಡೇವಿಸ್ ಹಿಮದ ಒಳಗೆ ಕುಸಿಯುತ್ತಾನೆ. ಆಗ ಅವನ ಬಳಿ ವೇಗವಾಗಿ ಬಂದ ಜೆರಿ ತನ್ನ ನಾಯಿಗಳಿಂದ ಅವನನ್ನು ಕಾಪಾಡುತ್ತಾನೆ. ಆಗ ಜೆರಿ, ಇಂತಹ ಕೆಲಸಗಳಿಗೆ ನೀವು ಸ್ವಲ್ಪ ಮುಂಚೆಯೇ ಬರಬೇಕು. ಈಗ ಹಿಮಗಳು ಕುಸಿಯುವ ಕಾಲ ಎಂದು ಹೇಳ್ತಾನೆ. ಹೀಗೆ ರಾತ್ರಿಯಲ್ಲಿ ಅಲ್ಲಿಯೇ ಟೆಂಟ್ ಹಾಕಿಕೊಂಡು ಕಳೆದು ಮರುದಿನ ತಮ್ಮ ಜರ್ನಿಯನ್ನು ಮುಂದುವರೆಸುತ್ತಾರೆ. ಹೀಗೆ ಜೆರಿ ಡೇವಿಸ್ನನ್ನು ಮೆಲ್ಬೋರ್ನ್ನ ಸಮೀಪಕ್ಕೆ ಕರೆದುಕೊಂಡು ಬರ್ತಾನೆ. ಅಲ್ಲಿಯೂ ಟೆಂಟ್ ಮಾಡುವಾಗ ಬೇಸ್ನಿಂದ ಜೆರಿಗೆ ವಾಕಿ ಟಾಕಿಯ ಮೂಲಕ ಒಂದು ನ್ಯೂಸ್ ತಿಳಿಯುತ್ತದೆ. ಅದೇನೆಂದರೆ, ನೀವಿರುವ ಜಾಗದಲ್ಲಿ ದೊಡ್ಡ ಚಂಡಮಾರುತ ಬರುವ ಮುನ್ಸೂಚನೆ ಇದೆ. ಈಗಲೇ ನಿಮ್ಮ ಪ್ಲಾನ್ ಅನ್ನು ಕ್ಯಾನ್ಸಲ್ ಮಾಡಿ ಬೇಸ್ನ ಕಡೆಗೆ ಬನ್ನಿ ಎಂದು ಹೇಳ್ತಾರೆ. ಆಗ ಜೆರಿ ಈ ವಿಷಯವನ್ನು ಡೇವಿಸ್ಗೆ ಹೇಳಿ ಇಲ್ಲಿಗೆ ಪುನಃ ಬರೋಣ, ಆದರೆ ಈಗ ಹೋಗಬೇಕು ಎಂದು ಹೇಳಿ ಹೋಗಲು ತಯಾರಿ ಮಾಡಿಕೊಳ್ತಾನೆ. ಆಗ ಡೇವಿಸ್ ಜೆರಿಯ ಬಳಿ, ಹೋಗುವುದು ಬೇಡ, ಮೆಲ್ಬೋರ್ನ್ನ ಸಮೀಪಕ್ಕೆ ನಾವು ಬಂದಿದ್ದೇವೆ, ದಯವಿಟ್ಟು ಅರ್ಧ ದಿನ ಮಾತ್ರ ಅಲ್ಲಿಗೆ ಹೋಗೋಣ. ಆಗಲೂ ನನಗೆ ನಾವು ಹುಡುಕುತ್ತಿರುವ ವಸ್ತು ಸಿಗದೆ ಹೋದರೆ ಪುನಃ ಹೊರಟು ಹೋಗೋಣವೆಂದು ಕೇಳಿಕೊಳ್ತಾನೆ. ಅದಕ್ಕೆ ಜೆರಿ ಕೂಡ ಸರಿ ಎಂದು ಅವನನ್ನು ಮೆಲ್ಬೋರ್ನ್ನ ಕಡೆಗೆ ಕರೆದುಕೊಂಡು ಹೋಗ್ತಾನೆ. ಹೀಗೆ ಅಲ್ಲೆಲ್ಲ ಹುಡುಕಾಡಿದರೂ ಏನೂ ಪ್ರಯೋಜನವಾಗುವುದಿಲ್ಲ. ಆಗ ಡೇವಿಸ್ಗೆ ಅಲ್ಲಿಯೇ ಒಂದು ವಿಚಿತ್ರವಾಗಿರುವ ಕಲ್ಲು ಕಾಣುತ್ತದೆ. ಅದನ್ನು ಕಂಡ ಅವನಿಗೆ ತುಂಬಾ ಸಂತೋಷವಾಗುತ್ತದೆ, ಏಕೆಂದರೆ ಅದು ಬುಧ ಗ್ರಹದ ಉಲ್ಕಾ ಶಿಲೆಯಾಗಿದೆ. ಆಗ ಅವರು ಅಲ್ಲಿಂದ ಹೊರಡಲು ತಯಾರಾಗ್ತಾರೆ. ಹೀಗೆ ಹೋಗುವಾಗ ದಾರಿಯ ಮಧ್ಯದಲ್ಲಿ ನಿಂತು ಡೇವಿಸ್ ಬೇಸ್ನವರ ಬಳಿ ಮಾತನಾಡಲು ಪ್ರಯತ್ನ ಪಡುವಾಗ ಹಿಮ ಗುಡ್ಡದಿಂದ ಕುಸಿದು ಕೆಳಗೆ ಬೀಳ್ತಾನೆ. ಇದನ್ನು ಕಂಡ ಜೆರಿ ಅವನ ಬಳಿ ಬರುವಾಗ ಡೇವಿಸ್ ಆ ಜಾಗದಿಂದಲೂ ಹಿಮದಿಂದ ಕುಸಿದು ಹೋಗ್ತಾನೆ. ಆಗ ಬಂದ ಜೆರಿ ಅವನಿಗೆ ಧೈರ್ಯ ಹೇಳಿ ತೆಳುವಾಗಿರುವ ಹಿಮದ ಮೇಲೆ ಮಾಯಾಗೆ ಹಗ್ಗ ಕೊಟ್ಟು ಕಳಿಸುತ್ತಾನೆ. ಆಗ ಮಾಯಾ ಮೆಲ್ಲಗೆ ಹೋಗಿ ಅವನ ಕತ್ತಿಗೆ ಆ ಹಗ್ಗವನ್ನು ಹಾಕಿದಾಗ ಜೆರಿ ತನ್ನ ನಾಯಿಗಳ ಸಹಾಯದಿಂದ ಡೇವಿಸ್ನ ಪ್ರಾಣವನ್ನು 2ನೇ ಬಾರಿ ಕಾಪಾಡುತ್ತಾನೆ. ಹೀಗೆ ಡೇವಿಸ್ ಹಿಮಗುಡ್ಡದಿಂದ ಬಿದ್ದಿರುವುದರಿಂದ ಅವನ ಕಾಲಿನ ಮೂಳೆ ಮುರಿದು ಹೋಗಿರುತ್ತದೆ. ಆಗ ಜೆರಿ ಅವನನ್ನು ಸ್ಲೇಡ್ನಲ್ಲಿ ಮಲಗಿಸಿ ಮಾಯಾ ಬಳಿ ಬರ್ತಾನೆ. ಬಂದು ನೀನೇ ನಮ್ಮೆಲ್ಲರನ್ನೂ ಮನೆಗೆ ಕರೆದುಕೊಂಡು ಹೋಗಬೇಕೆಂದು ಹೇಳಿ ಅಲ್ಲಿಂದ ಹೊರಡುತ್ತಾರೆ. ಹೀಗೆ ಒಂದು ದಿನ ಕಳೆದರೂ ಬೇಸ್ನಿಂದ ಜೆರಿಯನ್ನು ಕಾಂಟ್ಯಾಕ್ಟ್ ಮಾಡಲು ಆಗುವುದಿಲ್ಲ. ಮರುದಿನ ಜೆರಿಯ ಗರ್ಲ್ಫ್ರೆಂಡ್ ಆದ ಕೇಟಿ ಗಾಬರಿಯಿಂದಲೇ ವಿಂಡೋದ ಬಳಿ ನಿಂತಿರುವಾಗ ಅವಳಿಗೆ ಜೆರಿ ಬರುತ್ತಿರುವುದನ್ನು ಕಂಡು ಎಲ್ಲರಿಗೂ ಹೇಳ್ತಾಳೆ. ಆಗ ಬಂದ ಅವರು ಜೆರಿ ಮತ್ತು ಡೇವಿಸ್ನನ್ನು ಒಳ ಕರೆದುಕೊಳ್ತಾರೆ. ಹೋಗುವಾಗ ಜೆರಿ ತನ್ನ ನಾಯಿಗಳಿಗೆ ಗುಡ್ ಟೀಮ್ ಎಂದು ಹೇಳಿ ಮಾಯಾಗೆ ಗುಡ್ ಗರ್ಲ್ ಎಂದು ಹೇಳ್ತಾನೆ. ಇತ್ತ ಜೆರಿಗೆ ಅತಿಯಾದ ಚಳಿಯಿಂದ ಅವನ ಬೆರಳುಗಳೆಲ್ಲ ಕೆಂಪಾಗಿ ಹೆಪ್ಪುಗಟ್ಟಿರುತ್ತದೆ.
ಹಾಗೂ ಡೇವಿಸ್ನನ್ನು ಮತ್ತು ಜೆರಿಯನ್ನು ಹಾಸ್ಪಿಟಲ್ಗೆ ಸೇರಿಸಲೇಬೇಕೆಂಬ ನಿರ್ಧಾರ ಮಾಡ್ತಾರೆ. ಆದರೆ ಜೆರಿ ನನ್ನ ನಾಯಿಗಳನ್ನು ಬಿಟ್ಟು ನಾನು ಎಲ್ಲಿಗೂ ಬರುವುದಿಲ್ಲವೆಂದಾಗ ಕೇಟಿ ಜೆರಿಗೆ ನಿನಗೆ ಮೆಡಿಕಲ್ನ ಅವಶ್ಯಕತೆ ಇದೆ ಹಾಗೂ ನಾಯಿಗಳನ್ನು ಕರೆದುಕೊಂಡು ಹೋಗಲು ನಮ್ಮ ಪ್ಲೇನ್ನಲ್ಲಿ ಸ್ಥಳವಿಲ್ಲ. ನಾವು ಹೋಗಿ ನಿಮ್ಮಿಬ್ಬರಿಗೂ ಮೆಡಿಕಲ್ ಚೆಕಪ್ ಮಾಡಿಸಿ ಕೆಲವೇ ದಿನಗಳಲ್ಲಿ ಬರಬಹುದು ಎಂದಾಗ ಜೆರಿ ಒಪ್ಪಿಕೊಳ್ತಾನೆ. ನಂತರ ಜೆರಿ ಎಲ್ಲ ನಾಯಿಗಳನ್ನು ಒಂದು ಲೈನ್ನ ಸರಪಳಿಯಲ್ಲಿ ಲಾಕ್ ಮಾಡಿ ದುಃಖದಿಂದಲೇ ಅಲ್ಲಿಂದ ಅವರ ಜೊತೆ ಹೊರಡುತ್ತಾನೆ. ನೆಕ್ಸ್ಟ್ ಸೀನ್ನಲ್ಲಿ ಹಾಸ್ಪಿಟಲ್ನಲ್ಲಿರುವ ಜೆರಿಯನ್ನು ನೋಡ್ತೀವಿ. ಆಗ ಅವನಿಗೆ ಪ್ರಜ್ಞೆ ಬಂದಾಗ ಕೇಟಿಯ ಬಳಿ ಹೋಗಿ ನಾಯಿಗಳ ಬಗ್ಗೆ ವಿಚಾರಿಸ್ತಾನೆ. ಅದಕ್ಕೆ ಕೇಟಿ, ನಾಯಿಗಳ ಬಳಿ ನಾವು ಹೋಗುವಂತಿಲ್ಲ, ಏಕೆಂದರೆ ಅಂಟಾರ್ಟಿಕಾದಲ್ಲಿ ಅತಿಯಾದ ಹಿಮಪಾತವಾಗುತ್ತಿದೆ. ಅದರಿಂದ ಇನ್ನು ಕೆಲ ತಿಂಗಳು ಪ್ಲೇನ್ಗಳು ಅತ್ತ ಕಡೆ ಹಾರುವಂತಿಲ್ಲವೆಂದು ರೂಲ್ಸ್ ಮಾಡಿದ್ದಾರೆ ಎಂದು ಹೇಳ್ತಾಳೆ. ಆಗ ಜೆರಿ ಕಮಾಂಡರ್ ಬಳಿ ಹೋಗಿ ತಮ್ಮ ರಿಸರ್ಚ್ ಬೇಸ್ನ ಬಳಿ ಹೋಗಲು ಪರ್ಮಿಷನ್ ಕೇಳ್ತಾನೆ. ಅದಕ್ಕೆ ಕಮಾಂಡರ್, ಅಂಟಾರ್ಟಿಕಾದ ರಿಸರ್ಚ್ ಬೇಸ್ನ ಜಾಗದಲ್ಲಿ ಬಿರುಗಾಳಿ ಬರುವಂತಹ ಮುನ್ಸೂಚನೆ ಇದೆ, ಆದ್ದರಿಂದ ಯಾರು ಕೂಡ ಆ ಪ್ರದೇಶಕ್ಕೆ ಹೋಗುವಂತಿಲ್ಲವೆಂದು ಹೇಳಿಬಿಡ್ತಾರೆ. ಆಗ ಜೆರಿ ಬಳಿ ಬಂದ ಕೇಟಿ ಹೀಗೆ ಹೇಳ್ತಾಳೆ, ಜೆರಿ, ನಿನ್ನ ನಾಯಿಗಳು ತುಂಬಾ ಬಲಿಷ್ಠವಾಗಿವೆ, ಅಲ್ಲಿ ಅವುಗಳು ಹೇಗೋ ಸರ್ವೈವ್ ಆಗುತ್ತವೆ, ಚಿಂತೆ ಮಾಡಬೇಡ ಎಂದು ಹೇಳಿದಾಗ ಜೆರಿ, ನನ್ನ ನಾಯಿಗಳ ಕತ್ತಿಗೆ ಬಿಗಿಯಾಗಿ ಬೆಲ್ಟ್ ಹಾಕಿದ್ದೇನೆ, ಆದ್ದರಿಂದ ಅವುಗಳು ಹೇಗೆ ಸರ್ವೈವ್ ಆಗುತ್ತವೆ, ನಾನು ಅಲ್ಲಿಗೆ ಹೋಗಲೇಬೇಕು ಎಂದು ಅವಳಿಗೆ ಹೇಳಿ ವಾಷಿಂಗ್ಟನ್ಗೆ ಹೋಗ್ತಾನೆ. ಹೋಗಿ ಅಲ್ಲಿನ ಗೌರ್ಮೆಂಟ್ ಆಫೀಸ್ನಿಂದಲೂ ರಿಸರ್ಚ್ ಬೇಸ್ಗೆ ಹೋಗಲು ಪರ್ಮಿಷನ್ ಕೇಳ್ತಾನೆ. ಆಗ ಅವರು ಸಹ ಅಂಟಾರ್ಟಿಕಾದಲ್ಲಿ ಬರುತ್ತಿರುವ ಚಂಡಮಾರುತ 25 ವರ್ಷದ ಹಿಂದೆ ಬಂದಿತ್ತು. ಅಂತಹ ಚಂಡಮಾರುತದ ಮುನ್ಸೂಚನೆ ಇರುವಾಗ ನಿಮಗೆ ಆ ಜಾಗಕ್ಕೆ ಹೋಗಲು ಪರ್ಮಿಷನ್ ಅನ್ನು ಕೊಡಲು ಆಗುವುದಿಲ್ಲವೆಂದು ಹೇಳಿಬಿಡ್ತಾರೆ. ಇತ್ತ ಬೇಸ್ನಲ್ಲಿ ಹಾರಾಡುತ್ತಿದ್ದ ಫ್ಲಾಗ್ ಅತಿಯಾದ ಗಾಳಿಯಿಂದ ಅದರಿಂದ ಕಿತ್ತು ಹೋಗಿ ತೂರಿಕೊಂಡು ಹೋಗುತ್ತದೆ. ಅದನ್ನು ನೋಡಿದ ನಾಯಿಗಳು ಅದರ ಹಿಂದೆ ಓಡಿ ಹೋಗಬೇಕೆಂದು ಕತ್ತಿಗೆ ಹಾಕಿದ್ದ ಲಾಕ್ನಿಂದ ಕಷ್ಟಪಟ್ಟು ಬಿಡಿಸಿಕೊಳ್ಳುತ್ತವೆ. ಆದರೆ ಜಾಕ್ಗೆ ಏಜ್ ಆಗಿದ್ದ ಕಾರಣ ಅದರಿಂದ ಚೈನೆ ಬಿಡಿಸಿಕೊಳ್ಳದೆ ಹಾಗೂ ಆಕ್ಟಿವ್ ಆಗಿರದೆ ಸುಮ್ಮನೆ ಮಲಗಿಬಿಟ್ಟಿರುತ್ತದೆ. ಇತ್ತ ಜೆರಿ ಡೇವಿಸ್ನ ಮನೆಗೆ ಹೋಗ್ತಾನೆ. ಹೋಗಿ ಇವನಿಂದ ನನಗೆ ಸಹಾಯ ಸಿಗುತ್ತದೆ ಎಂಬ ನಂಬಿಕೆಯಿಂದಲೇ ಸಹಾಯ ಕೇಳ್ತಾನೆ. ಆದರೆ ಗೌರ್ಮೆಂಟೇ ಹೋಗಬಾರದೆಂದು ರೂಲ್ಸ್ ಮಾಡಿರುವುದರಿಂದ ಅವನಿಂದಲೂ ಜೆರಿಗೆ ಸಹಾಯ ಸಿಗುವುದಿಲ್ಲ. ಹೀಗೆ ಜೆರಿಯ ನಾಯಿಗಳು ಜೆರಿ ಇಲ್ಲದೆ 15 ದಿನಗಳನ್ನು ಕಳೆಯುತ್ತವೆ. ನಂತರ ಅವುಗಳಿಗೆ ಕಂಡ ಪಕ್ಷಿಗಳ ಗುಂಪನ್ನು ತುಂಬಾ ಬುದ್ಧಿವಂತಿಕೆಯಿಂದ ಬೇಟೆಯಾಡಿ ಎಲ್ಲ ನಾಯಿಗಳು ಆ ಪಕ್ಷಿಗಳನ್ನು ಹಂಚಿಕೊಂಡು ತಿಂದು ಬದುಕುತ್ತವೆ. ಇತ್ತ ಜೆರಿ ತನ್ನ ನಾಯಿಗಳ ಬಳಿ ಹೋಗಲು ತನ್ನ ಶಕ್ತಿ ಮೀರಿ ಪ್ರಯತ್ನ ಪಡ್ತಾನೆ, ಆದರೂ ಆಗುವುದಿಲ್ಲ. ಹೀಗೆ ಜೆರಿಯ ದೇಹ ಇಲ್ಲಿದ್ದರೆ ಅವನ ಮನಸ್ಸು ಹಾಗೂ ಯೋಚನೆ ನಾಯಿಗಳ ಬಳಿಯೇ ಇದೆ ಎಂದು ನಮಗೆ ಅನ್ನಿಸುತ್ತದೆ. ಇತ್ತ 50 ದಿನಗಳು ಕಳೆದ ನಾಯಿಗಳಲ್ಲಿ ಒಂದು ನಾಯಿ ಹಿಮದ ಗುಡ್ಡದಿಂದ ಬಿದ್ದು ಸತ್ತು ಹೋಗುತ್ತದೆ. ಅದರಿಂದ ನೊಂದುಕೊಂಡ ಎಲ್ಲ ನಾಯಿಗಳು ಅದರ ಬಳಿಯೇ ದಿನವೆಲ್ಲ ಕುಳಿತುಕೊಳ್ಳುತ್ತವೆ. ದಿನಗಳು ಕಳೆದು ನಾಯಿಗಳು ಜೆರಿ ಇಲ್ಲದೆ 133 ದಿನ ಕಳೆದು ಪಕ್ಷಿಗಳನ್ನು ಬೇಟೆಯಾಡಿಕೊಂಡು ರಷ್ಯಾದ ಬೇಸ್ಗೆ ಹೋಗಿಬಿಡುತ್ತವೆ. ಹೋದ ಅವುಗಳಿಗೆ ಓಪನ್ ಆಗಿರುವ ಡೋರ್ ಕಂಡು ಒಳಗೋಗುತ್ತವೆ. ಆಗ ಅದರಲ್ಲಿದ್ದ ತಿಂಡಿಗಳನ್ನೆಲ್ಲ ತಿಂದು ಬದುಕುತ್ತವೆ. ನಂತರ ತಮ್ಮ ರಿಸರ್ಚ್ ಬೇಸ್ಗೆ ಬಂದು ಅಲ್ಲಿಯೂ ಚೆಕ್ ಮಾಡುತ್ತವೆ. ಆದರೆ ಆ ಬೇಸ್ ಫುಲ್ ಆಗಿ ಲಾಕ್ ಆಗಿದ್ದ ಕಾರಣ ಆ ಜಾಗದಲ್ಲಿ ಅವುಗಳಿಗೆ ಏನೂ ಸಿಗುವುದಿಲ್ಲ. ಇತ್ತ ಡಾಕ್ಟರ್ ಡೇವಿಸ್ಗೆ ಬುಧ ಗ್ರಹದ ಉಲ್ಕಾಶಿಲೆಯನ್ನು ಕಂಡು ಹಿಡಿದಿರುವುದರಿಂದ ಒಂದು ದೊಡ್ಡ ಫಂಕ್ಷನ್ ಅನ್ನು ಮಾಡಿ ಡೇವಿಸ್ಗೆ ಗೌರವವನ್ನು ಸಲ್ಲಿಸುತ್ತಾರೆ. ಅದೇ ದಿನ ರಾತ್ರಿ ಡೇವಿಸ್ ಮಲಗಿರುವ ತನ್ನ ಮಗನ ಬಳಿ ಬಂದಾಗ ಅವನು ಬರೆದಿರುವ ಡ್ರಾಯಿಂಗ್ ಅನ್ನು ನೋಡ್ತಾನೆ. ಅದರಲ್ಲಿ ಅವನು ತನ್ನ ತಂದೆಯ ಪ್ರಾಣವನ್ನು ಉಳಿಸಿದ ನಾಯಿಗಳ ಡ್ರಾಯಿಂಗ್ ನೋಡಿ ಜೆರಿಗೆ ಹಾಗೂ ಅವನ ನಾಯಿಗಳಿಗೆ ಏನಾದರೂ ಹೆಲ್ಪ್ ಮಾಡಬೇಕೆಂಬ ಯೋಚನೆ ಮಾಡ್ತಾನೆ. ಹೀಗೆ 152 ದಿನವಾಗುತ್ತದೆ. ಇತ್ತ ಮ್ಯಾಕ್ಸ್ ಒಂದು ಜಾಗದಲ್ಲಿ ಸತ್ತು ಹೋಗಿರುವ ದೊಡ್ಡ ವೇಲ್ ಫಿಶ್ ಅನ್ನು ಪತ್ತೆ ಮಾಡುತ್ತದೆ. ಹೀಗೆ ಅದರ ಬಳಿ ಹೋದಾಗ ಅಲ್ಲೇ ಇದ್ದ ಲೆಪರ್ಡ್ ಸೀಲ್ನಿಂದ ಅದನ್ನು ಮ್ಯಾಕ್ಸ್ಗೆ ತಿನ್ನಲು ಆಗುವುದಿಲ್ಲ. ಆಗ ಅಲ್ಲಿಗೆ ಮ್ಯಾಕ್ಸ್ನ ಟೀಮ್ ಬಂದಾಗ ಮ್ಯಾಕ್ಸ್ ಫಿಶ್ನ ಒಂದು ಮಾಂಸದ ತುಂಡನ್ನು ಬಾಯಿಯಲ್ಲಿ ಕಚ್ಚಿ ತೆಗೆದುಕೊಂಡು ಓಡಿ ಹೋಗುತ್ತದೆ. ಅದನ್ನು ನೋಡಿದ ಲೆಪರ್ಡ್ ಸೀಲ್ ನೀರಿನಲ್ಲಿ ಮ್ಯಾಕ್ಸ್ನನ್ನು ಫಾಲೋ ಮಾಡಿಕೊಂಡು ಹೋದಾಗ ನಾಯಿಗಳೆಲ್ಲ ವೇಲ್ ಫಿಶ್ನ ಮಾಂಸವನ್ನು ತಿನ್ನಲು ಮುಂದಾಗುತ್ತವೆ. ಇದನ್ನು ಕಂಡ ಸೀಲ್ ಪುನಃ ಬಂದು ಮಾಯಾ ಕಾಲನ್ನು ಬಲವಾಗಿ ಕಚ್ಚಿಬಿಡುತ್ತದೆ. ಆಗ ಉಳಿದ ನಾಯಿಗಳೆಲ್ಲ ಸೀಲ್ ಮೇಲೆ ದಾಳಿ ಮಾಡಿ ಅದನ್ನು ಓಡಿಸುತ್ತವೆ. ಆದರೆ ಮಾಯಾ ತನ್ನ ಕಾಲಿಗಾಗಿರುವ ಗಾಯದಿಂದ ನರಳುತ್ತಾ ಮಲಗಿರುತ್ತದೆ. ಇತ್ತ ಜೆರಿ ಶಿಪ್ನಲ್ಲಾದರೂ ಹೋಗೋಣವೆಂದು ಶಿಪ್ನವರನ್ನೆಲ್ಲ ವಿಚಾರಿಸ್ತಾನೆ. ಆದರೆ ಅತಿಯಾದ ಹಿಮದ ಕಾರಣ ಶಿಪ್ನವರು ಕೂಡ ಅಲ್ಲಿಗೆ ಬರುವುದಿಲ್ಲವೆಂದು ಹೇಳ್ತಾರೆ. ಹೀಗೆ ಇರಬೇಕಾದರೆ ಬಾರ್ನಲ್ಲಿ ಜೆರಿಗೆ ಡೇವಿಸ್, ಕೇಟಿ
ಪೀಟಿ ಹಾಗೂ ಅವನ ಜೊತೆಯೇ ಕೆಲಸ ಮಾಡುವವನು ಕಾಣ್ತಾರೆ. ಆಗ ಅವನ ಬಳಿ ಬಂದ ಡೇವಿಸ್, ನಾವೆಲ್ಲರೂ ನಿನಗೆ ಸಹಾಯ ಮಾಡಲು ಬಂದಿದ್ದೇವೆ. ನಿನ್ನ ನಾಯಿಗಳ ಬಳಿಗೆ ತಲುಪಿಸುವುದಕ್ಕೆ ಪೂರ್ತಿ ದುಡ್ಡಿನ ಖರ್ಚು ನನ್ನದೇ ಎಂದು ಹೇಳಿ ಡೇವಿಸ್ ಒಂದು ಹೆಲಿಕಾಪ್ಟರ್ ಅನ್ನು ಸಹ ಅರೇಂಜ್ ಮಾಡಿರ್ತಾನೆ. ಇದರಿಂದ ತುಂಬಾ ಸಂತೋಷವಾದ ಜೆರಿ ಹೆಲಿಕಾಪ್ಟರ್ನಲ್ಲಿ ಅವರ ಜೊತೆಯೇ ಹೊರಡುತ್ತಾನೆ. ಆದರೆ ಹೆಲಿಕಾಪ್ಟರ್ನಲ್ಲಿ ಅಷ್ಟು ದೂರ ಹೋಗಲು ಆಗದ ಕಾರಣ ಒಂದು ಶಿಪ್ ಅನ್ನು ಕೂಡ ಅರೇಂಜ್ ಮಾಡಿ ಹೆಲಿಕಾಪ್ಟರ್ ಅನ್ನು ಅದರ ಮೇಲೆ ಲ್ಯಾಂಡ್ ಮಾಡ್ತಾರೆ. ನಂತರ ಶಿಪ್ನಲ್ಲಿ ದಿನಗಳ ಕಾಲ ಸಾಗಿದಾಗ ಶಿಪ್ ಅತಿಯಾದ ಹಿಮದಿಂದ ಸ್ಟಕ್ ಆಗಿ ಬಿಡುತ್ತದೆ. ಆಗ ಅವರೆಲ್ಲ ಈಗ ಏನು ಮಾಡುವುದೆಂದು ಯೋಚನೆ ಮಾಡುವಾಗ ಜೆರಿಯ ಜೊತೆಯವನು ಅವನಿಗೆ ಹೀಗೆ ಹೇಳ್ತಾನೆ, ಹೆಲಿಕಾಪ್ಟರ್ನಿಂದ ನಾವು ಅಂಟಾರ್ಟಿಕಾದ ರಿಸರ್ಚ್ ಬೇಸ್ಗೆ ಹೋಗಲು ಆಗುವುದಿಲ್ಲ, ಆದರೆ ಇಟಲಿಯ ಬೇಸ್ಗೆ ಹೋಗಬಹುದು. ಅಲ್ಲಿ ನಮಗೆ ಸ್ನೋ ಟ್ರಕ್ಗಳು ಸಿಗುತ್ತವೆ. ಅಲ್ಲಿಂದ ನಾವು ನಮ್ಮ ಲೊಕೇಶನ್ ಅನ್ನು ತಲುಪಬಹುದು. ನಂತರ ಪುನಃ ಇಟಲಿ ಬೇಸ್ಗೆ ಬಂದು ಪುನಃ ಹೆಲಿಕಾಪ್ಟರ್ನಿಂದ ಶಿಪ್ನ ಕಡೆಗೆ ಬರಬಹುದೆಂಬ ಉಪಾಯ ಕೊಡ್ತಾನೆ. ಇವನ ಮಾತು ಜೆರಿಗೆ ಸರಿ ಎನಿಸಿ ಎಲ್ಲರೂ ಶಿಪ್ ಅನ್ನು ಬಿಟ್ಟು ಇಟಲಿಯ ಬೇಸ್ನ ಕಡೆಗೆ ಹೆಲಿಕಾಪ್ಟರ್ನಲ್ಲಿ ಹೊರಡುತ್ತಾರೆ. ಇತ್ತ ಜೆರಿಯ ನಾಯಿಗಳು 175 ದಿನವನ್ನು ಜೆರಿ ಇಲ್ಲದೆ ಅವನು ಬರುವುದನ್ನೇ ಕಾಯುತ್ತಾ ಕುಳಿತಿರುತ್ತವೆ. ಇತ್ತ ಇಟಲಿಯ ಬೇಸ್ಗೆ ಬಂದ ಅವರು ಅಲ್ಲಿರುವ ಸ್ನೋ ಟ್ರಕ್ಗಳನ್ನು ತೆಗೆದುಕೊಂಡು ರಿಸರ್ಚ್ ಬೇಸ್ನ ಕಡೆ ಸಾಗುತ್ತಾರೆ. ತುಂಬಾ ಸಮಯದ ನಂತರ ಎಲ್ಲರೂ ರಿಸರ್ಚ್ ಬೇಸ್ ಅನ್ನು ತಲುಪುತ್ತಾರೆ. ಆಗ ಮ್ಯಾಕ್ಸ್ಗೆ ಸ್ನೋ ಟ್ರಕ್ಗಳ ಸೌಂಡ್ ಕೇಳಿ ಮಾಯಾನನ್ನು ಎದ್ದೇಳಿಸಲು ಪ್ರಯತ್ನ ಪಡುತ್ತದೆ. ಆದರೆ ಮಾಯಾ ಎದ್ದೇಳದೆ ತನ್ನ ಅತಿಯಾದ ಕಾಲು ನೋವಿನಿಂದ ನೆರಳುತ್ತಿರುತ್ತದೆ. ಇತ್ತ ಜೆರಿ ನಾಯಿಗಳನ್ನು ಲಾಕ್ ಮಾಡಿದ್ದ ಜಾಗಕ್ಕೆ ಬಂದಾಗ ಆ ಸರಪಳಿಗಳೆಲ್ಲ ಹಿಮದಿಂದ ಮುಚ್ಚಿ ಹೋಗಿರುವುದನ್ನು ನೋಡಿ ನೊಂದುಕೊಂಡೇ ಅದರ ಬಳಿ ಕುಳಿತುಕೊಳ್ತಾನೆ. ಆಗ ಅವನಿಗೆ ಹಿಮದಲ್ಲಿ ಮುಚ್ಚಿ ಹೋಗಿರುವ ಹಾಗೂ ಸತ್ತು ಹೋಗಿರುವ ಜಾಕ್ನ ಶವ ಕಂಡು ಅಳಲು ಶುರು ಮಾಡ್ತಾನೆ. ಅದೇ ನೋವಿನಿಂದ ಜೆರಿ ಮತ್ತೊಂದು ಚೈನ್ ಅನ್ನು ನೋಡಿದಾಗ ಆ ಚೈನ್ ಕಟ್ ಆಗಿರುವುದನ್ನು ಗಮನಿಸಿ ಎಲ್ಲ ಚೈನ್ಗಳನ್ನು ಎಳೆಯುತ್ತಾನೆ. ಅದರಲ್ಲಿ ಯಾವ ನಾಯಿಗಳು ಲಾಕ್ ಆಗದೆ ಇರುವುದನ್ನು ಗಮನಿಸಿ ತುಂಬಾ ಆಶ್ಚರ್ಯ ಪಡ್ತಾನೆ. ಹೀಗೆ ಒಂದು ದಾರಿಯನ್ನು ನೋಡಿದಾಗ ಅಲ್ಲಿಂದ ಮ್ಯಾಕ್ಸ್ ಬಂದು ಇನ್ನೂ ಕೆಲವು ನಾಯಿಗಳು ಬರುತ್ತವೆ. ಅದನ್ನು ನೋಡಿದ ಜೆರಿಗೆ ತುಂಬಾ ಆಶ್ಚರ್ಯವಾದಾಗ ಮ್ಯಾಕ್ಸ್ ಸೇರಿ ನಾಯಿಗಳೆಲ್ಲ ಜೆರಿಯ ಬಳಿ ತುಂಬಾ ವೇಗವಾಗಿ ಓಡಿ ಬರಲು ಶುರು ಮಾಡುತ್ತವೆ. ಹಾಗೆಯೇ ಅವರು ಸಹ ನಾಯಿಗಳ ಬಳಿ ಓಡಿ ಹೋದಾಗ ನಾಯಿಗಳು ತನ್ನ ಮಾಲೀಕನನ್ನು ಸೇರುತ್ತವೆ. ಜೆರಿ ನಾಯಿಗಳು ಸತ್ತು ಹೋಗಿರಬಹುದೆಂದು ಅಂದುಕೊಂಡಿರ್ತಾನೆ. ಆದರೆ 8 ನಾಯಿಗಳಲ್ಲಿ ಬದುಕಿರುವ 5 ನಾಯಿಗಳನ್ನು ನೋಡಿ ತುಂಬಾ ಸಂತೋಷ ಪಡ್ತಾನೆ. ನಂತರ ಅವರು ರಿಸರ್ಚ್ ಬೇಸ್ನಲ್ಲಿದ್ದ ಫ್ಯೂಲ್ ಅನ್ನು ಕಲೆಕ್ಟ್ ಮಾಡಿಕೊಂಡು ನಾಯಿಗಳನ್ನೆಲ್ಲ ಸ್ನೋ ಟ್ರಕ್ಗೆ ಹತ್ತಿಸಿಕೊಳ್ತಾರೆ. ಆದರೆ ಮ್ಯಾಕ್ಸ್ ಮಾತ್ರ ಟ್ರಕ್ನ ಒಳಗೆ ಬರದೆ ಬೊಗಳುತ್ತಾ ಬಂದ ದಾರಿಯ ಕಡೆಗೆ ಓಡಿ ಹೋಗಲು ಶುರು ಮಾಡುತ್ತದೆ. ಅದನ್ನು ಕಂಡ ಜೆರಿ ಮ್ಯಾಕ್ಸ್ಗಾಗಿ ಅದರ ಹಿಂದೆ ಓಡಿ ಹೋದಾಗ ದೂರದಲ್ಲಿ ಅವನಿಗೆ ಮಾಯ ಕಾಣುತ್ತದೆ. ಅದು ಸತ್ತಿರುವಂತೆ ಮಲಗಿರುವುದನ್ನು ಕಂಡ ಜೆರಿ ನೊಂದುಕೊಂಡು ಅಳುತ್ತಾ ಮಾಯಾ ಬಳಿ ಕರೆದುಕೊಂಡು ಬಂದಿದ್ದಕ್ಕೆ ಮ್ಯಾಕ್ಸ್ಗೆ ಥ್ಯಾಂಕ್ಸ್ ಎಂದು ಹೇಳ್ತಾನೆ. ನಂತರ ಮಾಯಾಳನ್ನು ಮುಟ್ಟಿದಾಗ ಮಾಯಾ ಇನ್ನೂ ಬದುಕಿದೆ ಎಂಬ ಸುಳಿವು ಜೆರಿಗೆ ಸಿಕ್ಕಿ ತುಂಬಾ ಸಂತೋಷ ಪಡ್ತಾನೆ. ಅದೇ ಸಂತೋಷದಿಂದ ಜೆರಿ ಮಾಯಾಳನ್ನು ಟ್ರಕ್ನ ಬಳಿ ಎತ್ತಿಕೊಂಡು ಹೋಗ್ತಾನೆ. ಹೀಗೆ ಎಲ್ಲರೂ ಮಾಯಾನನ್ನು ನೋಡಿ ತುಂಬಾ ಆಶ್ಚರ್ಯ ಪಡ್ತಾರೆ ಹಾಗೂ ಸಂತೋಷದಿಂದ ಎಲ್ಲರೂ ಅಲ್ಲಿಂದ ಹೊರಡುತ್ತಾರೆ. ಆಗ ನಮಗೆ ಸತ್ತು ಹೋಗಿರುವ ಜಾಕ್ನನ್ನು ಸಮಾಧಿ ಮಾಡಿರುವುದು ಕಾಣುತ್ತದೆ. ಅಲ್ಲಿಗೆ 8 ಬಿಲೋ ಮೂವಿ ಎಂಡ್ ಆಗುತ್ತದೆ.